ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಸ್ಫೋಟದ ಮೂಲ ಪಾಕಿಸ್ತಾನದಲ್ಲಿದೆಯಾ? ಶಿವಮೊಗ್ಗ ಮತ್ತು ತಮಿಳುನಾಡಿನ ಉಗ್ರರಿಗೆ ಪಾಕಿಸ್ತಾನದ ನಂಟಿದೆಯಾ? ಇಂಥದ್ದೊಂದು ಅನುಮಾನವನ್ನು NIA ವ್ಯಕ್ತಪಡಿಸ್ತಾ ಇದೆ. 2020ರಿಂದ ಈ ಮತಾಂಧರು ಒಬ್ಬ ವ್ಯಕ್ತಿಯ ನಿರ್ದೇಶನದಂತೆ ಕೆಲಸ ಮಾಡ್ತಿದ್ದಾರೆ. ಅವರು ದೇಶದಾದ್ಯಂತ ದುಷ್ಕೃತ್ಯಗಳನ್ನು ನಡೆಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು. ಅಲ್ಲದೆ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸಿ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕಾಡುಗಳಲ್ಲಿ ಅಡಗುವ ಕಲೆಯನ್ನು ಸಿದ್ಧಿಸ್ಕೊಳ್ತಾ ಇದ್ರು. ಅದಕ್ಕಾಗಿ ವೀರಪ್ಪನ ಬಗ್ಗೆ ಇದ್ದ ಪುಸ್ತಕಗಳನ್ನು ಗುಡ್ಡೆ ಹಾಕೊಂಡು ಓದ್ತಾ ಇದ್ರು. ಇವರ ತಯಾರಿಗಳು, ಇವರ ಸಂಪರ್ಕಗಳು, ಇವರಿಗೆ ಸಿಗ್ತಾ ಇದ್ದ ನೆರವು, ಇದನ್ನೆಲ್ಲ ನೋಡಿದರೆ ಈ ಸಂಘಟನೆಗಳ ಹಿಂದೆ ISIನ ನೆರಳಿರಬಹುದು ಅನ್ನೋ ಅನುಮಾನಗಳನ್ನು NIA ವ್ಯಕ್ತಪಡಿಸ್ತಾ ಇದೆ. ಹಾಗಾದರೆ NIAಗೆ ಸಿಕ್ಕಿರೋ ಮಾಹಿತಿ ಆದರೂ ಎಂಥದ್ದು? ಇಲ್ಲಿ ಪಾಕ್ನ ಕೈವಾಡದ ಬಗ್ಗೆ ಹೊರಬರ್ತಾ ಇರೋ ಮಾಹಿತಿ ಏನು? ಈ ಬ್ರದರ್ಸ್ ನೆಟ್ವರ್ಕ್ ಎಷ್ಟೆಲ್ಲ ಚಾಚಿಕೊಂಡಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ರಾಮೇಶ್ವರಂ ಕೆಫೆಯ ಬಗ್ಗೆ ಹೇಳೋದಕ್ಕೂ ಮೊದಲು ಹುಬ್ಬಳ್ಳಿಯ BVB ಕಾಲೇಜಿನ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಸಾಕಷ್ಟು ಜನ ಒತ್ತಾಯ ಮಾಡ್ತಾ ಇದ್ದೀರಿ. ಆ ಕೊಲೆ ಬಗ್ಗೆ ಏನು ತಾನೇ ಮಾತಾಡಬೇಕು? ಆ ಪ್ರಕರಣದ ತನಿಖೆ ಪೂರ್ಣವಾಗೋ ಮೊದಲೇ ಅದು ಲವ್ ಜಿಹಾದ್ ಅಲ್ಲ, ಅವರಿಬ್ಬರ ನಡುವೆ ಪ್ರೀತಿ ಇತ್ತು ಅಂತ ಈ ರಾಜ್ಯದ ಗೃಹ ಸಚಿವರೇ ಹೇಳಿಬಿಡ್ತಾರೆ. ಮಗಳನ್ನು ಕಳ್ಕೊಂಡ ಆ ಕುಟುಂಬದ ದುಃಖ, ನೋವು ಎಂಥದ್ದು ಅನ್ನೋದನ್ನು ಕೂಡ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಒಂದು ದುರಂತದ ಸಾವನ್ನಿಟ್ಟುಕೊಂಡು ಚುನಾವಣೆಯ ಸಂದರ್ಭದಲ್ಲಿ ಎರಡೂ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇವೆ. ಆಳುವವರಿಗೆ ಅವರ ವೋಟ್ ಬ್ಯಾಂಕ್ ಮುಖ್ಯ. ಸಾವಿಗೀಡಾದ ಆ ತಂಗಿ ತಮ್ಮದೇ ಪಕ್ಷದ ಕಾರ್ಯಕರ್ತನ ಮಗಳು ಅನ್ನೋದಕ್ಕಿಂತ ಒಂದು ವೋಟ್ ಬ್ಯಾಂಕನ್ನು ಕಾಪಾಡ್ಕೊಳ್ಳೋದಕ್ಕೆ ಅವರು ಹೊರಟಿದ್ದಾರೆ. ಮತ್ತೊಂದು ಕಡೆ ಇದನ್ನೇ ಬಳಸ್ಕೊಂಡು ಮತ್ತೊಂದು ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ರಾಜಕೀಯ ಪಕ್ಷ ಹೊರಟಿದೆ. ಒಂದು ಮನೆಗೆ ಬಿದ್ದ ಬೆಂಕಿಯಲ್ಲಿ ಬೀಡಿ ಹಚ್ಕೊಳ್ಳೋದಕ್ಕೆ ಹೋಗ್ತಾ ಇರೋ ಈ ರಾಜಕೀಯ ಪಕ್ಷಗಳ ಜನ ಹೊಟ್ಟೆಗೆ ಏನು ತಿಂತಾರೆ ಅಂತ ಕೇಳಬೇಕಾ? ಇನ್ನು ಆರೋಪಿ ಜೈಲಲ್ಲಿರುವಾಗಲೇ ಹುಡುಗಿಯ ಜೊತೆಗೆ ನಾವು ಫೋಟೋಗಳು ಎಡಿಟ್ ಆಗಿ ರಿಲೀಸ್ ಆಗುತ್ತವೆ. ಅದನ್ನು ಮಾಡ್ತಾ ಇರೋರು ಯಾರು ಅನ್ನೋದರ ಬಗ್ಗೆ ಹುಬ್ಬಳ್ಳಿ ಧಾರವಾಡದ ಪೊಲೀಸರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಕೂಡ ಹೋಗೋದಿಲ್ಲ. ಇದನ್ನು ಯಾರು ಮಾಡ್ತಿದ್ದಾರೆ ಅನ್ನೋದು ಪೊಲೀಸರಿಗೆ ಗೊತ್ತಿಲ್ಲದ ವಿಷಯ ಅಲ್ಲ. ಇನ್ನು ನನ್ನ ಮಗನಿಗೆ ಬುದ್ಧಿ ಹೇಳಿದ್ದೆ, ಅದಕ್ಕವನು ನನ್ನಿಂದ ದೂರ ಆದ ಅಂತ ಆ ಹಂತಕನ ತಂದೆ ಹೇಳಿದರೆ, ನನ್ನ ಮಗ ಮಾಡಿದ ತಪ್ಪಿಗೆ ಏನು ಶಿಕ್ಷೆ ಬೇಕಾದರೂ ಕೊಡಿ ಅಂತ ಅವನ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಈ ತಂದೆ ತಾಯಿ ಇಬ್ಬರೂ ಕೂಡ ವೃತ್ತಿಯಿಂದ ಶಿಕ್ಷಕರಂತೆ. ತಮ್ಮದೇ ಮಗನಿಗೆ ಸಂಸ್ಕಾರ ಕಲಿಸದ ಈ ಶಿಕ್ಷಕರು ಬೇರೆ ಮಕ್ಕಳಿಗೆ ಇನ್ನೇನು ಕಲಿಸೋದಕ್ಕೆ ಸಾಧ್ಯ? ಛೀ ಅನ್ನಬೇಕಾ? ಕಲಿಯೋದಕ್ಕೆ ಕಾಲೇಜುಗಳಿಗೆ ಹೋಗೋ ಮಕ್ಕಳಿಗೆ ಸ್ನೇಹ ಮತ್ತು ಪ್ರೀತಿ ಪ್ರೇಮದ ನಡುವಿನ ವ್ಯತ್ಯಾಸ ಗೊತ್ತಾಗದ ಸ್ಥಿತಿಗೆ ಮರುಗಬೇಕಾ? ಇನ್ನು ಆ ಕಾಲೇಜು ಅದಂತೂ ದನದ ಕೊಟ್ಟಿಗೆಗಿಂತ ಕಡೆ. ಅಲ್ಲಿ ಸುಮಾರು 7,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿದ್ದಾರೆ. ಸುಮಾರು 200 ಕೋಟಿಗೂ ಹೆಚ್ಚಿನ ಫೀಸ್ ವಸೂಲಿಯಾಗೋ ಕಾಲೇಜ್ ಅದು. ದಿನದ 6-8 ಗಂಟೆ ನಮ್ಮ ಮಕ್ಕಳಲ್ಲಿರ್ತವೆ. ಮಕ್ಕಳ ಜವಾಬ್ದಾರಿ ಆ ಶಿಕ್ಷಣ ಸಂಸ್ಥೆಯದ್ದಾಗಿರಬೇಕು. ಆದ್ರೆ ಆ ಕಾಲೇಜ್ಗೊಂದು ಸರಿಯಾದ ಸೆಕ್ಯೂರಿಟಿ ಇಲ್ಲ. ಅದಕ್ಕೆ 4 ಎಂಟ್ರೆನ್ಸ್ಗಳಿವೆ. ಯಾರು ಬೇಕಾದರೂ ಬರಬಹುದು, ಯಾರು ಬೇಕಾದರೂ ಹೋಗಬಹುದು. CCTVಗಳು ಅಂತ ಹಾಕಿದ್ದಾರೆ. ಅವು ಯಾವ ಕಾಲದ CCTVಗಳು? ಅದರಲ್ಲಿ ರೆಕಾರ್ಡ್ ಆಗೋ ವಿಡಿಯೋ ಅಂತೂ ಮಂಜು ಏನು ಕಾಣದ ಸ್ಥಿತಿ. ವಿದ್ಯಾರ್ಥಿಗಳನ್ನ ಯಾವ ಧೈರ್ಯದ ಮೇಲೆ ಇಂತಹ ಶಿಕ್ಷಣ ಸಂಸ್ಥೆಗಳಿಗೆ ಕಳುಹಿಸಬೇಕು? ಮಕ್ಕಳ ಬಗ್ಗೆ ಜವಾಬ್ದಾರಿಗಿಂತ ಹಣದ ಮೇಲೆ ಅವರಿಗಿರುವಷ್ಟು ಪ್ರೀತಿ, ಆಸ್ಥೆ ಮಕ್ಕಳ ಬಗ್ಗೆ, ಅವರ ಚಲನವಲನಗಳ ಬಗ್ಗೆ ಇರೋದಿಲ್ವಲ್ಲ ಅನ್ನೋದಿದೆಯಲ್ಲ. ವಿದ್ಯಾರ್ಥಿಗಳನ್ನ ಯಾವ ಧೈರ್ಯದ ಮೇಲೆ ಇಂತಹ ಶಿಕ್ಷಣ ಸಂಸ್ಥೆಗಳಿಗೆ ಕಳುಹಿಸಬೇಕು? ಅಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಆ ಕಾಲೇಜು ಆಡಳಿತ ಮಂಡಳಿಯ ಬೇಜವಾಬ್ದಾರಿಯ ಬಗ್ಗೆ ಮಾತಾಡಬೇಕಾ? ಮಗಳಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಗೊತ್ತಾದ ಮೇಲೂ ಕೂಡ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅದನ್ನು ಸರಿಪಡಿಸದ ಆ ಹೆಣ್ಣು ಮಗಳ ತಂದೆ ತಾಯಿಯ ಬಗ್ಗೆ ಅನುಕಂಪ ಪಡಬೇಕಾ? ಗೆಳೆಯರೆ, ಇದು ಇವತ್ತು ನೆನ್ನೆಯ ಸಮಸ್ಯೆನೂ ಅಲ್ಲ, ಇವತ್ತಿಗೆ ಮುಕ್ತಾಯವಾಗೋ ಥರದ್ದೂ ಅಲ್ಲ. ಮನುಷ್ಯನ ಕ್ರೌರ್ಯಕ್ಕೆ ಮಿತಿ ಅನ್ನೋದು ಕೂಡ ಇಲ್ಲ. ನಮ್ಮ ನಡುವೆ ಒಂದು ಹುಚ್ಚು ನಾಯಿ ಇದ್ದರೆ ಏನು ಮಾಡ್ತೀವಿ? ಅದನ್ನು ತಕ್ಷಣ ಹೊಡೆದು ಹಾಕ್ತೀವಿ ಅಲ್ವಾ? ಅದೇ ಥರ ಇಂಥ ಹುಚ್ಚು ನಾಯಿಗಳನ್ನು ತಕ್ಷಣ ಹೊಡೆದು ಹಾಕೋ ಕಾನೂನುಗಳು ಬಾರದ ಹೊರತು ಇಂಥ ರಕ್ಕಸರ ಸಂಖ್ಯೆ ಕಡಿಮೆ ಆಗೋದೂ ಇಲ್ಲ. ಆ ಹುಡುಗಿಯ ಸಾವಿಗೆ ನ್ಯಾಯ ಸಿಗಲಿ, ಹಂತಕನಿಗೆ ವಿಧಿಸುವ ಶಿಕ್ಷೆ ಒಂದಷ್ಟು ಕಾಲ ನೆನಪುಳಿಯೋ ಹಾಗಾಗಲಿ. ಇಲ್ಲಿ ನಿಮಗೆ ಒಂದು ವಿಷಯ ನೆನಪು ಮಾಡಬೇಕು. ಹೈದರಾಬಾದಲ್ಲಿ ವೈದ್ಯೆಯೊಬ್ಬರ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ನಡೀತು. ಸಜ್ಜನ್ ಅಂತ ಅಲ್ಲಿ ಪೊಲೀಸ್ ಅಧಿಕಾರಿ ಇದ್ದರು, ನಮ್ಮ ಉತ್ತರ ಕರ್ನಾಟಕದವರು. ಆಂಧ್ರ ಕೇಡರ್ನ IPS ಅಧಿಕಾರಿಯವರು. ಅವರಲ್ಲಿ ತಡ ಮಾಡೋದಕ್ಕೆ ಹೋಗಲಿಲ್ಲ. ತಕ್ಷಣ ಕಾರ್ಯಪ್ರವೃತ್ತರಾದರು. ಅತ್ಯಾಚಾರಿಗಳನ್ನು ನಡು ರಸ್ತೆಯಲ್ಲಿ ಹೊಡೆದು ಹಾಕಿದರು. ಅದನ್ನು ಎನ್ಕೌಂಟರ್ ಅಂತ ಕರೆಯಲಾಯಿತು. ಆ ಘಟನೆ ಸಾಕಷ್ಟು ದಿನ ಅಲ್ಲಿ ನೆನಪಲ್ಲಿ ಕೂಡ ಉಳಿತು. ಹುಬ್ಬಳ್ಳಿ ಧಾರವಾಡದ ಅಪರಾಧ ವಿಭಾಗದಲ್ಲಿ ರವೀಶ್ ಅನ್ನೋ DCP ಇದ್ದಾರೆ. ವಚನ ಸಾಹಿತ್ಯವನ್ನು ತುಂಬ ಅಧ್ಯಯನ ಮಾಡಿದ ಬಸವಾನುಯಾಯಿ, ಮಾನವೀಯತೆಯುಳ್ಳ ಅಧಿಕಾರಿ, ಗಟ್ಟಿಗ ಕೂಡ. ಆದರೆ ಅವರು ಸೊಂಟದಲ್ಲಿನ ಸರ್ವಿಸ್ ರಿವಾಲ್ವಾರ್ನ ಬಾಯಿಗೆ ಜೇಡ ಕಟ್ಟಿದೆಯಾ ಗೊತ್ತಿಲ್ಲ. ಇದಕ್ಕಿಂತ ಇವಾಗ ಇನ್ನೇನು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ತಂಗಿಯ ಅಮಾನುಷ ಸಾವು ಗಂಟಲು ಕಟ್ತಾ ಇದೆ. ಆಕೆಯ ಆತ್ಮಕ್ಕೆ ಶಾಂತಿ ಸಿಗಲಿ, ಹಂತಕನಿಗೆ ಕಠಿಣ ಶಿಕ್ಷೆ ಆಗಲಿ. ಈ ಸಾವು ಇನ್ನಿತರ ಹೆಣ್ಣು ಮಕ್ಕಳಿಗೆ ಕೂಡ ತಮ್ಮ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಒಂದು ಎಚ್ಚರಿಕೆಯ ಪಾಠ ಆಗಲಿ. ಗೆಳೆಯರೆ, ಈಗ ರಾಮೇಶ್ವರಂನ ವಿಷಯಕ್ಕೆ ಬಂದುಬಿಡೋಣ.
ಸ್ನೇಹಿತರೆ, ಮಾರ್ಚ್ 1ನೇ ತಾರೀಕು ಬೆಂಗಳೂರಿನ ವೈಟ್ಫೀಲ್ಡ್ ಬಳಿಯ ಕೆಫೆಯಲ್ಲಿ ನಡೆದ ಸ್ಫೋಟ ಇಡೀ ಬೆಂಗಳೂರು ಬೆಚ್ಚಿ ಬೀಳೋ ಹಾಗೆ ಮಾಡಿತು. IT ಸಿಟಿಯಲ್ಲಿ ನಡೆದಿದ್ದ ಈ ಸ್ಫೋಟದ ಹಿಂದೆ ಯಾರಿರಬಹುದು ಅನ್ನೋ ಕುತೂಹಲ ಹೆಚ್ಚಾಯಿತು. ಮೊದಲಿಗೆ ತನಿಖೆಯನ್ನು ನಡೆಸಿದ CCB ಹಾಗೂ ಬೆಂಗಳೂರು ಪೊಲೀಸ್ ಅಧಿಕಾರಿಗಳಿಗೆ ಇದರ ನೆಟ್ವರ್ಕ್ ಬಹಳ ದೊಡ್ಡದಿರೋ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಕ್ತು. ಇನ್ನು ಇದು ಬಾಂಬ್ ಸ್ಫೋಟದ ಪ್ರಕರಣ, ಹೀಗಾಗಿ ಸಹಜವಾಗಿ ತನಿಖೆಯನ್ನು NIA ವಹಿಸಿಕೊಳ್ತು. ಮಂಗಳೂರಿನ ಕುಕ್ಕರ್ ಬಾಂಬ್ಗೂ ಇದಕ್ಕೂ ಸಂಬಂಧ ಇರಬಹುದು ಅಂತ ಮಂಗಳೂರು ಸ್ಫೋಟದ ಆರೋಪಿಗಳನ್ನು ಕೂಡ ಇಲ್ಲಿ ವಿಚಾರಣೆಗೆ ಒಳಪಡಿಸಲಾಯಿತು. ಅಲ್ಲಿ ಬಾಂಬ್ ಬಿಟ್ಟು ಹೋದ ಉಗ್ರ ಒಂದು ಟೋಪಿನ ಬಿಟ್ಟು ಹೋಗಿದ್ದ. ಅದು ಪ್ರಕರಣದ ತನಿಖೆಗೆ ಅತಿ ದೊಡ್ಡ ಟ್ವಿಸ್ಟನ್ನು ಕೊಡ್ತು. ಅದನ್ನು ಖರೀದಿ ಮಾಡಿದ್ದದ್ದು ಚೆನ್ನೈನ RK ಸಲಾಯ್ ಮಾಲಲ್ಲಿ ಅನ್ನೋದು ಗೊತ್ತಾಯಿತು. ಆ ಮಾಲಲ್ಲಿದ್ದ CCTVಗಳನ್ನು ಪರಿಶೀಲನೆ ಮಾಡಿದ NIAಗೆ ಆರೋಪಿಗಳ ಸ್ಪಷ್ಟ ಚಿತ್ರಣ ಕೂಡ ಸಿಕ್ತು. ಅವರು ತಕ್ಷಣ ಆರೋಪಿಗಳ ಜನ್ಮ ಜಾಲಾಡೋದಕ್ಕೆ ಮುಂದಾದರು. ಈ ಉಗ್ರರು ಕರ್ನಾಟಕದ ಶಿವಮೊಗ್ಗದ ತೀರ್ಥಹಳ್ಳಿಯವರು ಅನ್ನೋದಲ್ಲಿ ಗೊತ್ತಾಯಿತು. ಅಷ್ಟೇ ಅಲ್ಲ, ಕಳೆದ 4 ವರ್ಷಗಳ ಹಿಂದಿನ ಪ್ರಕರಣದಲ್ಲಿ ಬೇಕಾಗಿರೋ ಆರೋಪಿಗಳೇ ಇವರು ಅನ್ನೋದು NIA ಅಧಿಕಾರಿಗಳಿಗೆ ತಕ್ಷಣ ಅರ್ಥವಾಗಿ ಹೋಯಿತು. ಆ ಆರೋಪಿಗಳ ಹೆಸರು ಮುಸಾವಿರ್ ಹುಸೇನ್ ಹಾಗೂ ಅಬ್ದುಲ್ ಮತೀನ್ ತಾಹಾ. ಈ ಆರೋಪಿಗಳಿಬ್ಬರ ಜೊತೆ ಒಡನಾಟ ಇಟ್ಟುಕೊಂಡಿದ್ದವರನ್ನೆಲ್ಲ ಹಿಡ್ಕೊಂಡು ಬಂದು ರುಬ್ಬೋದಕ್ಕೆ ಶುರು ಮಾಡಿದ NIAಗೆ ಉಗ್ರರ ಜಾಡ್ ಹಿಡಿಯೋದು ಕಷ್ಟ ಆಗಲಿಲ್ಲ. ಬಳ್ಳಾರಿ, ಕಲಬುರಗಿ, ಬೀದರ್, ಆಂಧ್ರ ಪ್ರದೇಶ, ಒಡಿಸ್ಸಾ ಹಾಗೂ ಪಶ್ಚಿಮ ಬಂಗಾಳಗಳಲ್ಲಿ ತಲಾಶ್ ಮಾಡಿದ ತನಿಖಾ ತಂಡ ಕಡೆಗೆ ಪಶ್ಚಿಮ ಬಂಗಾಳದಲ್ಲಿ ಇವರಿಬ್ಬರನ್ನು ವಶಕ್ಕೆ ತಗೊಳ್ತು. ಆದರೆ ಈ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಯಾಕೆಂದರೆ ಈ ಇಬ್ಬರ ಕೈಗಳು ಕೇವಲ ಬೆಂಗಳೂರಿನ ವೈಟ್ಫೀಲ್ಡ್ನ ಕೆಫೆಯೊಂದರ ಸ್ಫೋಟಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಇವರ ಉಪಸ್ಥಿತಿ ಅಲ್ ಹಿಂದ್ ಮಾಡ್ಯೂಲ್ನಲ್ಲಿತ್ತು. ಕನ್ಯಾಕುಮಾರಿಯಲ್ಲಿ ನಡೆದಿದ್ದ SI ವಿಲ್ಸನ್ ಹತ್ಯೆ ಕೇಸು, ಮಂಗಳೂರಲ್ಲಿ ದೇಶ ವಿರೋಧಿ ಘೋಷಣೆಗಳನ್ನು ಗೋಡೆ ಮೇಲೆ ಬರೆದಿದ್ದ ಪ್ರಕರಣ, 2022ರ ಶಿವಮೊಗ್ಗ ಕಾಡಿನಲ್ಲಿ ನಡೆದ ಸ್ಫೋಟದ ತಯಾರಿ, ಮಂಗಳೂರು ಕುಕ್ಕರ್ ಸ್ಫೋಟ ಹಾಗೂ ಕೊಯಮತ್ತೂರಿನ ಕಾರ್ ಬಾಂಬ್ ಕೇಸುಗಳಲ್ಲಿ ಕೂಡ ಇವರ ಕೈವಾಡ ಇರೋದು ಗೊತ್ತಾಯಿತು. ಹೀಗಾಗಿ ಇವರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ NIAಗೆ ಅಲ್ಲಿ ಮತ್ತೊಂದು ಆಘಾತಕಾರಿ ಮಾಹಿತಿ ಕೂಡ ಸಿಕ್ತು. ಆ ಮಾಹಿತಿನೇ ಕರ್ನಲ್ ಮತ್ತು ಭಾಯ್. ಗೆಳೆಯರೆ, ಇಲ್ಲಿ ಈ ಮುಸಾವಿರ್ ಹಾಗೂ ಅಬ್ದುಲ್ ಮತೀನ್ ಇಬ್ಬರನ್ನ ಮತ್ತೊಂದು ಶಕ್ತಿ ಕಂಟ್ರೋಲ್ ಮಾಡ್ತಾ ಇತ್ತು. ಆ ಶಕ್ತಿಯ ಹೆಸರು ಕರ್ನಲ್ ಅಥವಾ ಭಾಯ್. ಇಲ್ಲಿ ಕರ್ನಲ್ ಮತ್ತು ಭಾಯ್ ಇಬ್ಬರು ಒಬ್ಬನೇನಾ ಅನ್ನೋ ಅನುಮಾನ NIAಗಿದೆ. ಯಾಕೆಂದರೆ ಈ ಹಿಂದೆ 2020ರಲ್ಲಿ ಬೆಂಗಳೂರಿನ ಗುರಪ್ಪನಪಾಳ್ಯದಲ್ಲಿ NIA 16 ಮಂದಿಯನ್ನು ಬಂಧಿಸಿತು. ಅಲ್ಲಿ ಸಿಕ್ಕ ಆರೋಪಿಗಳೆಲ್ಲ ISIS ಮಾದರಿಯನ್ನು ಅನುಸರಿಸಿ ದೇಶದಾದ್ಯಂತ ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ರು. ಮುಂಬೈಯಲ್ಲಿ ಶಸ್ತ್ರಾಸ್ತ್ರಗಳ ಹಸ್ತಾಂತರ ಆಗಿತ್ತು. ಅದರಲ್ಲಿ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಕನ್ಯಾಕುಮಾರಿಯ ಸಬ್ ಇನ್ಸ್ಪೆಕ್ಟರ್ ವಿಲ್ಸನ್ ಅವರ ಹತ್ಯೆಯಲ್ಲಿ ಬಳಸಲಾಗಿತ್ತು. ಆ ಬಳಿಕ ಇದೇ ಆಯುಧಗಳನ್ನು ಉಪಯೋಗಿಸಿಕೊಂಡು ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ ಹಾಗೂ ಮಹಾರಾಷ್ಟ್ರಗಳಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡೋದಕ್ಕೆ ಸಿದ್ಧತೆಗಳು ನಡೆದಿದ್ವು. ಆದರೆ ಅದರ ಮಾಹಿತಿ ಗೊತ್ತಾದ ಕೂಡಲೇ NIA ಆ ಸಂಚನ ವಿಫಲಗೊಳಿಸಿತು. ಆ ಸಂದರ್ಭದಲ್ಲಿ 16 ಮಂದಿಯನ್ನು ಬಂಧಿಸಿದ್ದ NIA ಕರ್ನಲ್ ಅನ್ನೋ ಕೋಡ್ ನೇಮ್ ಒಂದನ್ನು ಪತ್ತೆ ಮಾಡಿತು. ಆ ಕರ್ನಲ್ ವಿದೇಶದಲ್ಲಿ ಕೂತ್ಕೊಂಡು ಇಲ್ಲಿನ ಯುವಕರನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದ. ಅವನು ಹೇಳಿದ ಹಾಗೆ ಇಲ್ಲಿ ಕೆಲಸಗಳಾಗ್ತಾ ಇದ್ವು. ಅವನ ಆಣತಿಯ ಮೇರೆಗೆ ಒಂದಷ್ಟು ಕೊಲೆಗಳು, ಬ್ಲಾಸ್ಟುಗಳು ಆಗೋದರಲ್ಲಿದ್ದವು. ಹೀಗಾಗಿ ಈ ಕರ್ನಲ್ ಬಗ್ಗೆ NIA ಒಂದು ಕಣ್ಣನ್ನು ಇಟ್ಕೊಂಡು ಕೂತ್ಕೊಳ್ತು. ಅವನು ದುಬೈನಲ್ಲೋ ಅಥವಾ ಮಧ್ಯಪ್ರಾಚ್ಯದ ಯಾವುದೋ ದೇಶದಲ್ಲಿ ಕೂತು ಭಾರತದಲ್ಲಿನ ಮುಸ್ಲಿಂ ಯುವಕರನ್ನು ಸಂಪರ್ಕಿಸ್ತಾ ಇದ್ದ. ಅವ್ರ ಜೊತೆ ಸಂವಾದಕ್ಕೆ ಎನ್ಕ್ರಿಪ್ಟೆಡ್ ಭಾಷೆಯನ್ನು ಬಳಸ್ತಾ ಇದ್ದ. ಈಗ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಕೂಡ ಇದೇ ಕರ್ನಲ್ನ ಕೈವಾಡ ಕಂಡು ಬರ್ತಾ ಇದೆ. ಕೆಳಗೆ ಈ ಕರ್ನಲ್ ಅನ್ನೋ ಅಜ್ಞಾತನ ಒಂದಷ್ಟು ಮೆಸೇಜ್ಗಳನ್ನು ಈ ಹಿಂದೆ ತನಿಖಾ ಏಜೆನ್ಸಿಗಳು ಡಿಕೋಡ್ ಮಾಡಿದ್ವು. ಮುಸ್ಲಿಂ ಯುವಕರು ಹೆಚ್ಚಿನ ಪ್ರಮಾಣದಲ್ಲಿ ಇಂಜಿನಿಯರಿಂಗ್ ಮಾಡೋ ಹಾಗೆ ನೋಡ್ಕೋಬೇಕು. ಅವರು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಓದೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕು. ಆನಂತರ DRDO, ಭಾರತದ ಆಯುಧ ತಯಾರಿಕಾ ಸಂಸ್ಥೆಗಳು, ದೊಡ್ಡ ದೊಡ್ಡ ಸಾಫ್ಟ್ವೇರ್ ಹಾಗೂ ಟೆಕ್ನಾಲಜಿ ಸಂಸ್ಥೆಗಳಲ್ಲಿ ಇಂಟರ್ನಿಗಳಾಗಿ ಮುಸ್ಲಿಂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗಬೇಕು. ಅಲ್ಲಿನ ತಂತ್ರಜ್ಞಾನವನ್ನು ಬಳಸಿ ಭಾರತದ ವಿರುದ್ಧ ಯುದ್ಧ ಮಾಡೋ ಹಾಗೆ ಅವರು ಸಿದ್ಧರಾಗಬೇಕು ಅಂತ ಈ ಕರ್ನಲ್ ತನ್ನ ಐಡಿಯಾನ ಇಲ್ಲಿನ ಸಹಚರರ ಜೊತೆ ಹಂಚಿಕೊಂಡಿದ್ದ ಅನ್ನೋ ವರದಿಯೊಂದು ಇತ್ತೀಚೆಗಷ್ಟೇ ಹೊರಬಿದ್ದಿತ್ತು. ಈ ಅಬ್ದುಲ್ ಮತೀನ್ ತಾಹಾ ಹಾಗೂ ಮುಸಾವಿರ್ ಹುಸೇನ್ ಶಾಜಿಬ್ ಇಬ್ಬರು ಕೂಡ ಇದೇ ಕರ್ನಲ್ನ ಸಂಪರ್ಕದಲ್ಲಿದ್ದಾರ ಅನ್ನೋ ಬಗ್ಗೆ ಈಗ ತನಿಖೆಗಳು ತೀವ್ರವಾಗ್ತಾ ಇವೆ. ಯಾಕೆಂದರೆ ಈ ಹಿಂದೆ ಇವರಿಬ್ಬರು ಕೂಡ ಅಲ್ ಹಿಂದ್ ಮಾಡ್ಯೂಲ್ನ ಸಕ್ರಿಯ ಸದಸ್ಯರಾಗಿದ್ದರು. ಅವರು ಆ ಸಂದರ್ಭದಲ್ಲಿ ಎಷ್ಟು ಭಯಾನಕವಾಗಿ ಪ್ಲಾನ್ ಮಾಡ್ಕೊಂಡಿದ್ರು ಅಂದರೆ, ಕಾಡುಗಳ ವೀರಪ್ಪನ ಬಗ್ಗೆ ಇದ್ದ ಪುಸ್ತಕಗಳನ್ನು ತಗೊಂಡು ಬಂದು ಅವುಗಳನ್ನು ಓದಿ ಕಾಡುಗಳಲ್ಲಿ ತಿಂಗಳಗಟ್ಟಲೆ ಉಳಿಯೋದು ಹೇಗೆ ಅನ್ನೋದನ್ನು ಪ್ರಾಕ್ಟೀಸ್ ಕೂಡ ಮಾಡಿದರು. ದೇಶದ ನಾನಾ ಕಡೆಗಳಲ್ಲಿ ಸ್ಫೋಟಗಳನ್ನು, ವಿಧ್ವಂಸಕ ಕೃತ್ಯಗಳನ್ನು ನಡೆಸೋದು, ಆನಂತರ ಒಂದು ಕಾಡುಗಳಲ್ಲಿ ಅವಿತುಕೊಳ್ಳೋದು
ಎದುರಿಸಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಟ್ರಯಲ್ಗಳನ್ನು ಕೂಡ ಅವರಲ್ಲಿ ಮಾಡಿದರು. ಈ ಗುಂಪುಗಳ ಸದಸ್ಯರು ಆಯುಧ ತರಬೇತಿಯನ್ನು ಪಡ್ಕೊಂಡಿದ್ರು, ಶೂಟಿಂಗನ್ನು ಕಲ್ತ್ಕೊಂಡಿದ್ರು, ಸ್ಫೋಟಕಗಳನ್ನು ಸಿದ್ಧಪಡಿಸೋದು ಹೇಗೆ ಅನ್ನೋ ಬಗ್ಗೆ ಟ್ರೈನಿಂಗ್ ತಗೊಂಡಿದ್ರು, ಹಾಗೆ ಕುಂಗ್ಫು ಮತ್ತು ಟೈಕ್ವಾಂಡೋಗಳನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಹೀಗೆ ಸಾಕಷ್ಟು ತಯಾರಿಗಳನ್ನು ಮಾಡಿದ ಈ ಇಬ್ಬರಿಗೂ ಕರ್ನಲ್ನ ಇನ್ಸ್ಟ್ರಕ್ಷನ್ ಸಿಕ್ಕಿರಬಹುದು ಅನ್ನೋ ಅನುಮಾನ ಕೂಡ ಇಲ್ಲಿದೆ. ಅಲ್ಲದೆ ಇದೇ ಸಂದರ್ಭದಲ್ಲಿ ಭಾಯ್ ಅನ್ನೋ ಮತ್ತೊಬ್ಬ ಇವರಿಗೆ ಡೈರೆಕ್ಷನ್ ಕೊಟ್ಟಿರೋ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. ಈಗ ಈ ಕರ್ನಲ್ ಹಾಗೂ ಭಾಯ್ ಇಬ್ಬರು ಕೂಡ ಒಬ್ಬನೇ ಆಗಿರಬಹುದಾ ಅನ್ನೋ ಅನುಮಾನವನ್ನು ಇಟ್ಟುಕೊಂಡು ತನಿಖೆಯನ್ನು ತೀವ್ರಗೊಳಿಸಲಾಗ್ತಾ ಇದೆ. ಗೆಳೆಯರೆ, ಪಾಕಿಸ್ತಾನದ ISI ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಇದು ಮೊದಲೇನಲ್ಲ. ಇಲ್ಲಿ ನಡೆಯುವ ಬಹಳಷ್ಟು ಭಯೋತ್ಪಾದಕ ಕೃತ್ಯಗಳ ಹಿಂದೆ ISIನ ನೇರ ಅಥವಾ ಪರೋಕ್ಷ ನೆರಳು ಇದ್ದೇ ಇರುತ್ತೆ. ಇತ್ತೀಚೆಗಷ್ಟೇ ದೆಹಲಿಯಲ್ಲಿ ISIಗಾಗಿ ಕೆಲಸ ಮಾಡ್ತಿದ್ದ ಕೆಲವರನ್ನು NIA ಬಂಧಿಸಿತ್ತು. ಈಗ ಈ ISIನ ಕೈಗಳು ದಕ್ಷಿಣದವರೆಗೆ ಚಾಚಿಕೊಂಡು ಹಾಕಿ ಕಾಣ್ತಾ ಇವೆ. ಇಲ್ಲಿನ ಮತಾಂಧರು, ಮದರಸಾ ಛಾಪಗಳ ತಲೆಗೆ ಉಗ್ರವಾದವನ್ನು, ಭಾರತ ವಿರೋಧಿ ವಿಶ್ವವನ್ನು ತುಂಬೋ ಕೆಲಸಕ್ಕೆ ಈಗಾಗಲೇ ISI ಹಾಗೂ ಇನ್ನಿತರ ವಿದೇಶಗಳಲ್ಲಿ ಕೂತ ಉಗ್ರರು ಚಾಲನೆ ಕೊಟ್ಟಿರುವುದು ಸುಳ್ಳೇನಲ್ಲ. ಕೇರಳದಲ್ಲಿ ಒಂದಷ್ಟು ಜನ ನೇರವಾಗಿ ISIS ಸೇರೋದಕ್ಕೆ ಹೋಗಿದ್ದರು. ಇಲ್ಲಿ ಲವ್ ಜಿಹಾದ್ ಕೂಡ ವಿಪರೀತ ಪ್ರಮಾಣದಲ್ಲಿ ನಡೀತಾ ಇದೆ. ಹಾಗೆ ಪ್ರೀತಿಸಿದ ಯುವಕರ ಜೊತೆ ಆಫ್ಘನಿಸ್ತಾನಕ್ಕೆ ಹೋದ ಒಂದಷ್ಟು ಕೇರಳದ ಯುವತಿಯರು ಈಗಲೂ ಕೂಡ ಅಲ್ಲಿನ ಜೈಲುಗಳಲ್ಲಿ ಕೊಳಿತಾ ಇದ್ದಾರೆ. ಇನ್ನು ನಮ್ಮಲ್ಲಿ ಕೂಡ ಬಳ್ಳಾರಿ ಮಾಡ್ಯೂಲು, ತೀರ್ಥಹಳ್ಳಿ ಮಾಡ್ಯೂಲು, ಅಲ್ ಹಿಂದ್ ಮಾಡ್ಯೂಲು, ಮಂಗಳೂರು ಮಾಡ್ಯೂಲು, ಹೀಗೆ ಸಾಕಷ್ಟು ಉಗ್ರ ತಂಡಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇವೆ ಅನ್ನೋದು ತನಿಖೆಯಿಂದ ಈಗಾಗಲೇ ಗೊತ್ತಾಗಿದೆ. ಇಷ್ಟಾದರೂ ನಮ್ಮ ಸರ್ಕಾರಗಳಿಗೆ ಇನ್ನೂ ಎಚ್ಚರ ಆಗಿಲ್ಲ. ಅವರು ವೋಟ್ ಬ್ಯಾಂಕ್ ಪಾಲಿಟಿಕ್ಸಲ್ಲಿ ಮುಳುಗಿ ಹೋಗಿದ್ದಾರೆ. ಓಟು ಬೀಳುತ್ತೆ ಅಂದರೆ ಯಾರನ್ನು ಬೇಕಾದರೂ ಬ್ರದರ್ಸ್ ಅಂತ ತಬ್ಬಿ ಕಣ್ಣೀರು ಹಾಕಿ ವಿಡಿಯೋಗಳನ್ನು ಮಾಡೋ ಮಟ್ಟದಲ್ಲಿ ನಮ್ಮ ರಾಜಕಾರಣಿಗಳಿದ್ದಾರೆ. ಆಡಳಿತಾರೂಢರೇ ಹೀಗಾಗಿರುವಾಗ ತನಿಖೆ ಮಾಡುವ ಮತ್ತು ಪ್ರಿವೆಂಟ್ ಮಾಡುವ ಧೈರ್ಯ ಪೊಲೀಸರಿಗಾದರೂ ಎಲ್ಲಿಂದ ಬರಬೇಕು? ಉಗ್ರವಾದ, ಸಮಾಜ ವಿರೋಧಿ ಚಟುವಟಿಕೆಗಳು ಇನ್ನು ಹೇಗೆ ನಿಯಂತ್ರಣಗೊಳ್ಳಬೇಕು? ಉಗ್ರವಾದದ ವಿಷಯದಲ್ಲಿ ಭಾರತ ಇನ್ನಷ್ಟು ಕಠಿಣವಾಗಿ ವರ್ತಿಸಬೇಕಾದ ಅಗತ್ಯ ಖಂಡಿತ ಇದೆ. ಗೆಳೆಯರೆ, ಉಗ್ರವಾದ ಅನ್ನೋದು ಯಾವ ಸಮಾಜಕ್ಕೂ ಒಳಿತನ್ನು ಮಾಡೋದಿಲ್ಲ. ಸ್ಫೋಟಗೊಳ್ಳೋ ಬಾಂಬಿಗೆ ತಾನು ಕೊಲ್ತಾ ಇರೋದು ಹಿಂದೂನ, ಮುಸ್ಲಿಮನನ್ನು, ಕ್ರೈಸ್ತನನ್ನು ಅನ್ನೋದು ಗೊತ್ತಿರೋದಿಲ್ಲ. ಉಗ್ರರ ಕೃತ್ಯಗಳು, ಅವರ ಸಂಚುಗಳು ಸಮಾಜದಲ್ಲಿ ಮನುಷ್ಯನ ನಡುವಿನ ಬಿರುಕನ್ನು ಮತ್ತಷ್ಟು ದೊಡ್ಡದಾಗೋ ಹಾಗೆ ಮಾಡುತ್ತೆ ಹೊರತು ಮನಸ್ಸುಗಳನ್ನು ಬೆಸೆಯೋದಿಲ್ಲ. ಇದನ್ನು ಎಲ್ಲ ಸಮಾಜಗಳು ಅರ್ಥ ಮಾಡ್ಕೋಬೇಕು. ಅಮಾಯಕರ ಹತ್ಯೆಯನ್ನು ಯಾವ ಮತಧರ್ಮವೂ ಒಪ್ಪೋದಿಲ್ಲ. ಅದು ಹರಾಮ್ ಅನ್ನೋದನ್ನು ಮತಗುರುಗಳು ಹೇಳೋ ಕೆಲಸವನ್ನು ಮಾಡಬೇಕು. ಉಗ್ರರನ್ನು ಬ್ರದರ್ಸ್ ಅಂತ ಕರೆದ್ರೆ ಯಾವ ಸಮಾಜದ ಓಟು ಬೀಳೋದಿಲ್ಲ ಅನ್ನೋದು ರಾಜಕಾರಣಿಗಳಿಗೆ ಕೂಡ ಅರ್ಥ ಆಗಬೇಕು. ಅರ್ಥ ಮಾಡಿಸಬೇಕಾಗಿರೋದು ಮತದಾರನ ಕೆಲಸ. ಆದರೆ ಅದು ನಮ್ಮಲ್ಲಿ ಆಗುತ್ತಾ? ಇದು ಗೆಳೆಯರೆ, ಕರ್ನಾಟಕದವರೆಗೆ ಗುಪ್ತವಾಗಿ ಚಾಚಿಕೊಳ್ತಾ ಇರುವ ಭಯೋತ್ಪಾದನೆಯ ಕಬಂಧ ಹಸ್ತಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.